ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಗೋವಿನಕೋವಿ ಹೋಬಳಿಯ ಚೀಕಡದಕಟ್ಟೆ ಕ್ಷೇತ್ರದಿಂದ ಚೀಕಡದಕಟ್ಟೆ ಗ್ರಾಮ ಪಂಚಾಯತಿಯ ನೂತನ ಸದಸ್ಯರಾಗಿರುವ ನಳಿನಾ ವೈಫ್ ಆಫ್ ಮಂಜುನಾಥ್ ಇವರಿಗೆ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ಮತ್ತು ನಮಗೆ ವೈಯಕ್ತಿಕವಾಗಿ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಮೇಡಮ್, ನೀವು ಗ್ರಾಮ ಪಂಚಾಯತ್ ಸದಸ್ಯರಾಗಿಂತ ಹಿಂದೆ ನಿಮ್ಮ ಈ ಕ್ಷೇತ್ರದಲ್ಲಿ ಕಾರ್ಯಚಟುವಟಿಕೆಗಳು ಏನು ಮಾಡ್ತಿದ್ರಿ? ನಾವು ನಮ್ಮ ಉದ್ಯೋಗ ಕ್ಯಾಂಟೀನ್, ಹಾಗಾಗಿ ಜನ ನಮಗೆ ಸ್ವಲ್ಪ ಜನದ ಸಂಪರ್ಕ ಜಾಸ್ತಿ ಇದೆ, ಜನ ಬಳಕೆ ಇತ್ತು. ನಾವು ರಾಜಕೀಯದಲ್ಲಿ ಸ್ವಲ್ಪ ಇದ್ವಿ, ಕಾಂಗ್ರೆಸ್ ಪರವಾಗಿ ನಾವು ಯಾವಾಗಲೂ ಕೆಲಸ ಮಾಡ್ತಾ ಬಂದಿದ್ದೀವಿ. ಹಂಗಾಗಿ ನಮಗೆ ಜನ ಎಲ್ಲ ಸೇರಿ ಆರಿಸಿ ವೋಟ್ ಹಾಕಿ. ಯಾವ್ದಾರ ಸಂಘ ಸಂಸ್ಥೆಯಲ್ಲಿ ನೀವು? ಸಂಘ ಅಂದ್ರೆ ಧರ್ಮಸ್ಥಳ ಸಂಘದಲ್ಲಿ ಇದ್ದೀವಿ. ಒಟ್ಟು ಕ್ಯಾಂಟೀನ್ ನಡ್ಸ್ಕೊಂತ ಈ ಸಂಘ ಸಂಸ್ಥೆಗಳು ಮಾಡ್ಕೊಂಡು ಇದ್ರಿ ಅಂತ ಹೇಳಿದ್ರ ಮೇಡಮ್. ಮೇಡಮ್, ಗ್ರಾಮ ಪಂಚಾಯತಿ ಸದಸ್ಯರಾಗೋಕ್ಕಿಂತ ಮುಂಚೆ ಊರು ಜನರು ನಿಮ್ಮ ಮೇಲೆ ಯಾವ ರೀತಿ ಅಭಿಪ್ರಾಯ ಇಟ್ಟಿದ್ರು? ಒಳ್ಳೆ ರೀತಿ ಇಟ್ಟಿದ್ರ ಅಭಿಪ್ರಾಯಗಳು ಜನರ? ಊರು ಅಂದ್ಮೇಲೆ ಒಬ್ರು ಒಳ್ಳೇದಿರುತ್ತೆ, ಒಬ್ರು ಕೆಟ್ಟದಿರುತ್ತೆ, ಏನು ಮಾಡಂಗಿಲ್ಲ. ಒಟ್ಟು ಒಳ್ಳೆ ರೀತಿ ಇರೋದಕ್ಕೆ ನಮಗೆ ನಳಿನಾ ಅವರು ನಮ್ಮ ಎಲ್ಲ ರೀತಿ ನಮ್ಗೆ ಹೊಂದ್ಕೊಂತಾರೆ ಅಂತ ಒಂದು ಒಟ್ಟು ಒಳ್ಳೆ ಅಭಿಪ್ರಾಯ ಇಟ್ಟಿದ್ರು ಅಂತ ಹೇಳ್ತೀರಾ ಮೇಡಮ್. ಗ್ರಾಮ ಪಂಚಾಯತ್ ಸದಸ್ಯರಾಗಿ ಈಗ 1 ವರ್ಷ ಆಯ್ತಲ್ಲ ಮೇಡಮ್, ನೀವು 1 ವರ್ಷದಲ್ಲಿ ಏನೇನೆಲ್ಲ ಕೆಲಸ ಕಾರ್ಯಗಳು ನಿಮ್ಮ ಕ್ಷೇತ್ರದಲ್ಲಿ ಏನೇನೆಲ್ಲ ಕೆಲಸ ಕಾರ್ಯಗಳು ಮಾಡಿದ್ರಿ ಮೇಡಮ್? ಸ್ವಚ್ಛತೆ ಎಲ್ಲ ಮಾಡಿಸಿದೀವಿ, ಕುಡಿಯ ನೀರಿನ ವ್ಯವಸ್ಥೆಗಳು ಮಾಡಿಸ್ತಿದೀವಿ, ಕೈಯಿಂದ ಆಗಿದೆಲ್ಲ ಕೆಲಸ ಮಾಡಿಸ್ತಾ ಇದ್ದೀವಿ. ಶುದ್ಧ ನೀರು ಶುದ್ಧ ನೀರಿನ ಘಟಕ ಆಗಿದೆ, ಒಟ್ಟು ಸುಮಾರು ಕೆಲಸಗಳು ಮಾಡಿಸಿದೀವಿ. ಒಂದು ಚರಂಡಿ ಕ್ಲೀನ್ ಇತ್ತು, ಮೊನ್ನೆ ಅದನ್ನು ಮಾಡಿಸಿದೀವಿ. ಇವಾಗ ಒಂದು ಅಂಗನವಾಡಿ, ಹೊಸ ಅಂಗನವಾಡಿ ಹಾಕ್ಸ್ಕೊಂಡ್ ಬಂದಿದೀವಿ, ಅದನ್ನು ಮಾಡಿಸ್ಕೊಂಡು ಕೆಲಸ ಕಾರ್ಯಗಳು ಮಾಡ್ತಿದ್ವಿ. ಗ್ರಾಮ ಪಂಚಾಯತಿ ಒಂದು ಕಟ್ಟಡ ಸ್ವಲ್ಪ ಆಗಿ ನಿಂತಿದೆ, ಅದನ್ನು ಮಾಡಿಸ್ತಾ ಇದ್ದೀವಿ. ಮೇಡಮ್, ಗ್ರಾಮ ಪಂಚಾಯತಿ ನಿಮ್ಮ ಈ ಅಧಿಕಾರ ಇನ್ನೂ 4 ವರ್ಷ ಇದೆಯಲ್ಲ ಮೇಡಮ್, ಇನ್ನೂ 4 ವರ್ಷದಲ್ಲಿ ಏನ್ ಕೆಲಸ ಕಾರ್ಯಗಳು ಬಾಕಿ ಇದೆ ಮೇಡಮ್ ನಿಮ್ಮ ಕ್ಷೇತ್ರದಲ್ಲಿ ಅಥವಾ ನಿಮ್ಮ ಊರಲ್ಲಿ? ಇದೇ ಕೆಲಸ, ಸರ್ಕಾರ ಕೂಡ ಅನುದಾನ ಸಾಕಾಗಲ್ಲ, ಎಷ್ಟೆಷ್ಟು ಬರುತ್ತೆ ಅಷ್ಟೆಷ್ಟು. ರೋಡ್ ಎಲ್ಲ ಆಗಿದೆ, ಸ್ವಲ್ಪ 1-2-3 ರೋಡ್ ಇದೆ ಅಷ್ಟೇ, ಇನ್ನೆಲ್ಲ ರೋಡ್ ಎಲ್ಲ ಆಗಿದೆ. ಒಟ್ಟು ಇನ್ನು ಕೆಲಸ ಕಾರ್ಯಗಳು ತುಂಬಾ ಬಾಕಿ ಇದೆ. ಮೇಡಮ್, ನೀವು ತುಂಬಾ ಕೆಲಸ ಕಾರ್ಯಗಳು ಬಾಕಿ ಇದಾವೆ, ರೋಡ್ ಮಾಡಿಸ್ಬೇಕು, ಅಂಗನವಾಡಿ ಕಟ್ಸ್ಬೇಕು ಆ ತರ ಹೇಳಿದ್ರಲ್ಲ ಮೇಡಮ್, ಇದರಿಂದ ನೀವು ಗ್ರಾಮ ಪಂಚಾಯತಿಯಿಂದ ಬರೋ ಅನುದಾನಗಳು ನಿಮಗೆ ಸಾಕಾಗ್ತಾ ಇಲ್ಲ. ಬೇಕು ಅಂದ್ರೆ ಏನ್ ಹೇಳ್ತೀರಾ ಮೇಡಮ್? ಅದು ಬೇರೆ NRIG ಸೇರಿಸಿ ಅದ್ರಿಂದ ದುಡ್ಡು ಎಲ್ಲ ಜನ ಬಿಡಿಸ್ಕೊಡೋದಿಲ್ಲ, ಕೆಲಸ ಮಾಡೋರಿಗೆ ತೊಂದ್ರೆ. ಅಷ್ಟು ದುಡ್ಡಿಗೆ ಜನ ಬರೋದಿಲ್ಲ ಅಂತಾರೆ, 205 ರೂಪಾಯಿ ಕೊಡ್ತಾರೆ ಅಂತಾರೆ. ಆ ದುಡ್ಡಿಗೆ ಜನ ಬಂದು ಕೆಲಸ ಮಾಡಲ್ಲ, ಅದೆಲ್ಲ ಸಮಸ್ಯೆ ಆಗ್ತೈತೆ. ಸುಮ್ಮನೆ ನೇರ ಹಣ ಕೊಟ್ಬಿಟ್ರೆ ನಮಗೆ ರಿಸ್ಕೇ ಇರೋದಿಲ್ಲ. ಒಟ್ಟು ಯಾವುದೇ ರೀತಿ ಅನುದಾನಗಳು ಗ್ರಾಮ ಪಂಚಾಯತಿ ನಮಗೆ ಯಾವುದೇ ರೀತಿ ಕೆಲಸ ಮಾಡಕ್ ಆಗ್ತಿಲ್ಲ. ಒಟ್ಟು ಇನ್ನೂ ಹೆಚ್ಚಿನದಾಗಿ ಅನುದಾನಗಳು ಬೇಕು ಅಂತ ಹೇಳ್ತಿದ್ರು ಮೇಡಮ್. ಮೇಡಮ್, ಗೌರವಕ್ಕೆ ತಕ್ಕಂಗೆ ವೇತನ ಅಂತ ಇರುತ್ತಲ್ಲ, ಕೆಲಸಕ್ಕೆ ತಕ್ಕಂಗೆ ವೇತನ ಅಂತ ಇರುತ್ತಲ್ಲ, ಆ ಗೌರವ ವೇತನದ ಬಗ್ಗೆ ನೀವ್ ಏನ್ ಹೇಳ್ತೀರಾ ಮೇಡಮ್? ನಮಗೆ ಕೊಡ್ತಾ ಇದಾರಲ್ಲ ಅದ್ರ ಬಗ್ಗೆ ಮೇಡಮ್. ಈಗ ಅವ್ರು ಕೊಡ್ತಾ ಇದಾರಂತ ಮಾಡ್ತಾ ಇಲ್ಲ, ನಮಗೆ ಸಾಕಾಗಲ್ಲ ಅದೆಲ್ಲ ಕೊಟ್ಟು. ಈಗ ನಮ್ ಕೆಲಸ ಬಿಟ್ಟು ಅವ್ರ ಕೆಲಸ ಮಾಡ್ಸಕ್ ಹೋಗ್ಬೇಕು. ಈಗ ದಿನನಿತ್ಯ ಬೇರೆ ಜನಗಳು ಸೇವೆ ಮಾಡ್ತಾ ಹೋದ್ರೆ ನಮಗೆ ನಮ್ದೇ ಜೀವನ ಇರುತ್ತಲ್ಲ, ಅದೆಲ್ಲ ನಡೆಯಕ್ಕೆ ಕಷ್ಟ ಆಗುತ್ತೆ. ಇನ್ನು ಜಾಸ್ತಿ ಕೊಟ್ರೆ ಒಳ್ಳೇದು. ಒಟ್ಟು ಯಾವ್ದೇ ರೀತಿ ನಿಮ್ಗೆ ಗೌರವ ವೇತನ ತೃಪ್ತಿದಿಲ್ಲ ಅಂತ ಹೇಳ್ತಾರೆ. ಒಟ್ಟು ಇನ್ನು ಹೆಚ್ಚಿನಾಗಿ ಕೊಟ್ರೆ ಒಳ್ಳೆ ರಾಜ್ಯ ಜನರಿಗೆ ಅವರು ಸಕಲ ಕತ್ತಲೆ ಅವರು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಬಹುದು ಅಂತ ಹೇಳ್ತಾರೆ ಮೇಡಮ್. ಕೇರಳ ಮಾದರಿ ನಾವು ಹೇಳಿದ್ವಿ ಆಗ್ಲೇ, ಕೇರಳ ಮಾದರಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಬಂದಾಗ ಯಾವ ರೀತಿ ನಾವು ಆಡಳಿತ ಮಾಡಬಹುದು? ಒಳ್ಳೆ ರೀತಿಯಲ್ಲಿ ಮಾಡಬಹುದು. ಅಲ್ಲಿ ಕೊಟ್ಟಿರೋ ರೀತಿನೇ ಇಲ್ಲೇ ಎಲ್ಲ ಅನುಕೂಲ ಮಾಡಿಕೊಟ್ರೆ ನಾವು ಒಳ್ಳೆ ರೀತಿಯಲ್ಲಿ ಮಾಡಬಹುದು. ಒಟ್ಟು ಕೇರಳ ಸಿಸ್ಟಮ್ ನಮ್ಮ ಕರ್ನಾಟಕದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಬಂದಾಗ ಒಳ್ಳೆ ರೀತಿ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬಹುದು ಅಂತ ಹೇಳ್ತಿದ್ದಾರೆ ಮೇಡಮ್. ಮೇಡಮ್, ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ಅತಿ ದೊಡ್ಡ ಸಂಸ್ಥೆ ಮೇಡಮ್. ಈ ಸಂಸ್ಥೆ ಈ ಜಿಲ್ಲಾ ಮಟ್ಟದ ಸಮಾವೇಶಗಳು, ರಾಜ್ಯ ಮಟ್ಟದ ಸಮಾವೇಶಗಳು, ಈ ತಾಲೂಕು ಮಟ್ಟದ ಸಮಾವೇಶಗಳು ಮಾಡ್ತಿದ್ದೀವಿ ಮೇಡಮ್. ಈ ರೀತಿ ನಿಮ್ಗೆ ಈ ಸಮಾವೇಶಗಳಿಗೆ ನೀವು ಯಾವ ರೀತಿ ನಮಗೆ ಪ್ರೋತ್ಸಾಹ ಕೊಡ್ತೀರಿ ಮೇಡಮ್? ನಾವು ಬಂದೆಲ್ಲ ಸಹಕರಿಸಿ ಪ್ರೋತ್ಸಾಹ ಕೊಡ್ತೀವಿ. ಎಲ್ಲ ಸಕಲ ಕಾಲದಲ್ಲಿ ಬಂದು ಜನರ ಜೊತೆ ಇದ್ದು ಹೊಂದಾಣಿಕೆ ಮೇಲೆ ನಮಗೆ ಎಲ್ಲ ಕಾರ್ಯಕ್ರಮಗಳು ಭಾಗವಹಿಸ್ತೀರ ಅಂತ ಹೇಳ್ತಾರೆ ಮೇಡಮ್. ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ಅನ್ನೋದು ಈಗ ಒಬ್ಬ ಸದಸ್ಯರ ಮನೆ ಬಾಗಿಲಿಗೆ ಬಂದು ಈ ತರ ಸಂದರ್ಶನ ಮಾಡಿ ಈ ತರ ಎಲ್ಲ ಕಾರ್ಯಕ್ರಮಗಳು ಆಯೋಜಿಸಿದೆ. ಈ ಸಂಸ್ಥೆ ಬಗ್ಗೆ ನೀವೇನ್ ಹೇಳ್ತೀರಾ? ಒಳ್ಳೆ ಸಂಸ್ಥೆ, ಒಳ್ಳೆ ಕಾರ್ಯಕ್ರಮ ಕೈಗೊಂಡಿದೆ, ಅಂದ್ರೆ ಯಶಸ್ವಿ ಆಗ್ಬೇಕಂತ ಕೇಳ್ಕೊಂತೀವಿ. ಒಟ್ಟು ಎಲ್ಲ ಕಾರ್ಯಗಳು ಯಶಸ್ವಿ ಆಗುತ್ತೆ ಮೇಡಮ್. ಥ್ಯಾಂಕ್ಸ್ ಮೇಡಮ್. ಇಲ್ಲಿವರೆಗೂ ತಮ್ಮ ಅತ್ಯಮೂಲ್ಯದ ಸಮಯವನ್ನು ನಮ್ಮೊಂದಿಗೆ ಕಳೆದಕ್ಕೆ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆಯಿಂದ ಮತ್ತು ನಮ್ಮ ವೈಯಕ್ತಿಕವಾಗಿ ಸಿಬ್ಬಂದಿ ವರ್ಗಕ್ಕೆ ಅಭಿನಂದನೆಗಳನ್ನು ಹೇಳುತ್ತಾ ಈ ಅಭಿನಂದನಾ ಪತ್ರಗಳನ್ನು